ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಭೇಟಿಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗಲು ಎಚ್ಡಿಕೆ ಭೇಟಿನ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಕಾರಣಕ್ಕೆ ಸತೀಶ್ ಎಚ್ಡಿಕೆ ಭೇಟಿಯಾಗಿಲ್ಲ. ಇದೇ ಕಾರಣಕ್ಕೆ ಮಾಜಿ ಪ್ರಧಾನಿ ಹಾಗೂ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಅವಕಾಶ ಸಿಕ್ಕರೆ ಜೆಡಿಎಸ್ ಬೆಂಬಲ ಕೇಳಿರಬಹುದು. ಜೆಡಿಎಸ್ನ 18 ಶಾಸಕರ ಬೆಂಬಲ ಕೇಳಿರಬಹುದು. ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು, ಹೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್ನು. ಇದೇನು ಕಾಂಗ್ರೆಸ್ಸು, ಬಿ ಜೆ ಪಿಯೋ ಜೆ ಡಿ ಎಸ್ಸು, 100ಕ್ಕೆ 100 ಅವರು ಪೇಪರಲ್ಲಿ ನೋಡಿದ್ರೆ, ಟಿ ವಿಗಳಲ್ಲಿ ನೋಡಿದ್ರೆ, ಅವರು ಹತ್ತಿರದಿಂದ ಕೂತು ಮಾತಾಡ್ತಾ ಇರೋದು ನೋಡಿದ್ರೆ, ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು. ಅಭಿವೃದ್ಧಿ ಮಾಡ್ತಾ ಇದ್ದಾರೋ ರಾಜಕೀಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾಯಕರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಏನಿದು ಸಾಹುಕಾರ್ ಹಾಗೂ ದಳಪತಿಯ ಭೇಟಿಗೆ ಜಿಟಿಡಿ ಅವರು ಕೊಡ್ತಾ ಇರುವಂತಹ ಟರ್ನ್? ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಇದನ್ನು ಆಶ್ಚರ್ಯ ಅಂತಲೂ ಕೂಡ ಅನ್ನಂಗಿಲ್ಲ. ಯಾಕಂದರೆ ಕಳೆದ ಹಲವು ದಿನಗಳಿಂದಲೂ ಕೂಡ ಏನು ರಾಜ್ಯ ರಾಜಕಾರಣದಲ್ಲಿ ಕುರ್ಚಿಯ ಕಿತ್ತಾಟ ನಡೀತಾ ಇದೆ. ಪ್ರತ್ಯೇಕವಾದ ಒಂದು ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿಯವರ ಈ ಒಂದು ಕುಮಾರಸ್ವಾಮಿಯವರ ಭೇಟಿ ಏನಿದೆ, ಅದು ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾಯಕರುಗಳು ವಿಭಿನ್ನವಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆದರೆ ಈಗ ಏನು JDSನ ಹಿರಿಯ ರಾಜಕಾರಣಿ ಆಗಿರ್ತಕ್ಕಂತಹ ಜಿಟಿ ದೇವೇಗೌಡ ಅವರು ನೇರವಾಗಿ ಕೂಡ ಹೇಳಿರ್ತಕ್ಕಂಥದ್ದು, ಅಂದರೆ CM ಕುರ್ಚಿಯ ಮೇಲೆ ಕಂಡಿಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಏನಿದ್ದಾರೆ ಅವರು ಮಾಡಿರ್ತಕ್ಕಂಥ ಒಂದು ಭೇಟಿ ಇದು ಅಭಿವೃದ್ಧಿ ವಿಚಾರಕ್ಕೆ ಅಂತ ಅನ್ನಿಸ್ತಾ ಇಲ್ಲ, ಇದರಿಂದ ರಾಜಕಾರಣ ಇರುವಂತೆ ಕೂಡ ಕಾಣಿಸ್ತಾ ಇದೆ ಅಂತೇಳಿ ಅವರು ನೇರವಾಗಿ ಕೂಡ ಹೇಳಿರ್ತಕ್ಕಂಥದ್ದು. ಒಂದು ವೇಳೆ ಕುರ್ಚಿ ಮೇಲೆ ಕೂರುವಂಥ ಅವಕಾಶಗಳು ಸಿಕ್ಕಂತಹ ಸಂದರ್ಭದಲ್ಲಿ ಸಂಖ್ಯೆಗಳ ವ್ಯತ್ಯಾಸ ಏನಾದರೂ ಆದರೆ ಆ ಸಂದರ್ಭದಲ್ಲಿ JDSನಲ್ಲಿ ಇರ್ತಕ್ಕಂಥ 18-19 ಶಾಸಕರ ಒಂದು ಬೆಂಬಲ ಏನಿದೆ, ಆ ಬೆಂಬಲ ತಮಗೆ ಸಿಗಲಿ ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಈ ರೀತಿಯಾಗಿ ಭೇಟಿಯನ್ನು ಮಾಡಿರ್ತಾರೆ ಅಂತೇಳಿ ಅವರು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಏನು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಿತ್ತಾಟ ಜೋರಾಗಿ ಇರ್ತಕ್ಕಂಥದ್ದು. CM ಕುರ್ಚಿ ಮೇಲೆ ಕಂಡಿಟ್ಟಿರ್ತಕ್ಕಂಥ 2 ಬಣಗಳೇನಿವೆ, ಆ ಬಣಗಳಲ್ಲಿ ಈಗ CM ಕುರ್ಚಿ ಮೇಲೆ ಆಸೆ ಇರತಕ್ಕಂಥ ವ್ಯಕ್ತಿಗಳು ಈ ತರದೊಂದು ನಡೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ನೇರವಾಗಿ ಜಿಟಿ ದೇವೇಗೌಡ ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ವೀಣಾ, ಥ್ಯಾಂಕ್ ಯು ಮಧು ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.